ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಬಹಳ ದಿನದ ಮೇಲೆ ಯೂಟ್ಯೂಬ್ ಚಾನಲ್ಗೆ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ಬಂದಿರಲಿಕ್ಕೆ ಕಾರಣ ಇಷ್ಟೇ, ಏನಿಲ್ಲ. ಈ ಹೊಸ ವರ್ಷ ಜನವರಿ 1ನೇ ಯಾಕೆ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ? ಹಾಗಾದ್ರೆ ಹಿಂದೂಗಳ ಪ್ರಕಾರ ಈ ಯುಗಾದಿಯನ್ನ ಹೊಸ ವರ್ಷ ಅಂತ ಯಾಕೆ ಆಚರಣೆ ಮಾಡ್ತೀವಿ? ಹಾಗಾದ್ರೆ ನಿಜವಾದ ಹೊಸ ವರ್ಷ ಆರಂಭವಾಗುವುದು ಯಾವಾಗಿನಿಂದ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೀವಿ. ಜನವರಿ 1ನ್ನ ನಾವು ಹೊಸ ವರ್ಷ ಅಂತ ಯಾಕೆ ಆಚರಣೆ ಮಾಡ್ತೀವಿ? ಹಾಗಾದ್ರೆ ನಿಜವಾದ ಹೊಸ ವರ್ಷ ಯಾವಾಗ ಆರಂಭವಾಗ್ತದೆ ಅನ್ನೋ ವಿಚಾರವನ್ನ ಇಟ್ಕೊಂಡ್ಬಿಟ್ಟು ನಾನು ನಿಮ್ಮ ಮಧ್ಯೆ ಬಂದಿರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ನಾವು ಈ ಹೊಸ ವರ್ಷ ಜನವರಿ 1ನ್ನ ಆಚರಣೆ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನಾವು ಈ ಹೊಸ ವರ್ಷವನ್ನ ಆಚರಣೆ ಮಾಡ್ತೀವಿ. ಅಂದ್ರೆ ಜೂಲಿಯಸ್ ಸೀಜರ್ ಅಂದ್ರೆ ಜೂಲಿಯಸ್ ಕ್ಯಾಲೆಂಡರ್ ಎಂಬುವರಿಂದ ಮತ್ತು ಗ್ರೆಗರಿ ಪೋಪ್ ಅಂದ್ರೆ 8ನೇ ಗ್ರೆಗರಿ ಪೋಪ್ ಅವರಿಂದ 1582ರಲ್ಲಿ ಇದರ ಪರಿಷ್ಕೃತಗೊಂಡು ಈ ಕ್ಯಾಲೆಂಡರ್ ಸಿದ್ಧವಾಗಿರ್ತಕ್ಕಂಥದ್ದು. ಆದ್ರೆ ಸ್ನೇಹಿತರೆ, ಈ ಕ್ಯಾಲೆಂಡರ್ನ ಪ್ರಕಾರ ಈ ಹೊಸ ವರ್ಷ ಆಚರಣೆ ಏನಪ್ಪಾ ಅಂತಂದ್ರೆ, ಇದರ ಮೂಲ ಆಧಾರ ಕ್ರೈಸ್ತನ ಒಂದು ಪಾಲನೆಯಾಗಿರ್ತಕ್ಕಂಥದ್ದು, ಕ್ರೈಸ್ತನ ಆಧಾರಿತವಾಗಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾದ್ರೆ ಈ ಒಂದು ಹೊಸ ವರ್ಷ ನಮ್ಮ ಹೊಸ ವರ್ಷವೇ ಎನ್ನುವ ಪ್ರಶ್ನೆ ಬಂದಾಗ, ನಾವು ಈ ಹೊಸ ವರ್ಷದಲ್ಲಿ ಎಲ್ರು ಕುಡಿದು ಕುಪ್ಪಳಿಸಿ ಮ್ಯೂಸಿಕ್ ಗಳನ್ನ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ದೂರ ಟ್ರಾವೆಲಿಂಗ್ ಮಾಡ್ಕೊಂಡ್ಬಿಟ್ಟು ಅನೇಕ ಅನಾಹುತಗಳಿಗೆ ನಾವೆಲ್ಲ ಬಲಿಯಾಗ್ತಾ ಇದ್ದೇವೆ. ಹಾಗಾದ್ರೆ ನಿಜವಾದ ಹೊಸ ವರ್ಷ ಅಂದ್ರೆ ಯಾವ್ದು? ಸೂರ್ಯನ ಚಲನೆ ಆಧಾರಿತವಾಗಿ ಮಾಡಿದ್ರು ಸಹಿತ ಇದು ಅಷ್ಟೇನು ನಿಜವಾದ ಏನು ಸೂರ್ಯನ ಚಲನೆ ಆಧಾರಿತವಾದಂತಹ ಒಂದು ಹೊಸ ವರ್ಷ ಅಲ್ಲ. ಸೊ ಹಾಗಾಗಿ ನಿಜವಾದ ನಮ್ಮ ಹೊಸ ವರ್ಷ ಯಾವಾಗ ಆರಂಭವಾಗ್ತದೆ ಅನ್ನೋದು ಕುರಿತು ಮತ್ತು ಇದರ ಒಂದು ಪರಿಣಾಮ ಮತ್ತು ಅದರ ಒಂದು ವಿಚಾರವನ್ನ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ನಮ್ಮ ಭಾರತದಲ್ಲಿ ಹಾಗಾದ್ರೆ ಹೊಸ ವರ್ಷ ಅಂತ ಆಚರಣೆ ಮಾಡೋದು ಯಾವಾಗ ಅಂತಂದ್ರೆ, ಚಂದ್ರಮಾನ ಮತ್ತು ಸೌರಮಾನ ಅಂದ್ರೆ ಈ ಚಂದ್ರಮಾನ ಮತ್ತು ಸೌರಮಾನ ಎರಡರ ಆಧಾರದಲ್ಲಿ ನಾವು ಹೊಸ ವರ್ಷವನ್ನ ಭಾರತದಲ್ಲಿ ಆಚರಣೆ ಮಾಡ್ತೀವಿ. ಅದಕ್ಕೆ ನಾವು ಕರ್ನಾಟಕದಲ್ಲಿ ಯುಗಾದಿ ಅಂತ ಕರಿತೀವಿ, ಇನ್ನು ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಕರೀತಾರೆ, ಕೇರಳದಲ್ಲಿ ವಿಷ ಅಥವಾ ಪುತಂಡು ಅಂತ ಕರೀತಾರೆ, ಇನ್ನ ಮಹಾರಾಷ್ಟ್ರ ಪಂಜಾಬ್ನಲ್ಲಿ ಬೈಶಾಖಿ ಅಂತ ಕರೀತಾರೆ. ಸೊ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಭಾರತದಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ. ಅದು ಯಾಕೆ ಅಂತಂದ್ರೆ, ನಿಜವಾದ ಸೂರ್ಯ ಮತ್ತು ಚಂದ್ರ ಇಬ್ಬರ ಒಂದು ಏನು ಚಲನೆಯ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಹೊಸ ವರ್ಷ ಅಂತ ಹೇಳ್ಬಿಟ್ಟು ನಾವು ಭಾರತೀಯರು ಸನಾತನಿಗಳು ನಾವು ಇದನ್ನ ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಈ ಜನವರಿ 1 ಯಾಕೆ ನಮ್ಮ ಹಿಂದೂಗಳ ದೃಷ್ಟಿಯಿಂದ ಹೊಸ ವರ್ಷ ಅಲ್ಲ ಅಂತ ಅನ್ನೋದು ನೋಡೋದಾದ್ರೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಧಾರ್ಮಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಇಲ್ಲಿ ಕ್ರೈಸ್ತನ ಒಂದು ಆರಾಧನೆಯ ದಿನ ಅಂತ ಹೇಳ್ಬಿಟ್ಟು ಆ ದಿನವನ್ನ ನಾವು ನೋಡ್ತೇವೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಹಿಂದೂ ಪರಂಪರೆಯ ದೇವರುಗಳಾಗ್ಲಿ ಹಿಂದೂ ಪರಂಪರೆಯ ವಿಚಾರಗಳ ಇರ್ತಕ್ಕಂಥದ್ದು ಇರುವುದಿಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಯಾಕೆ ಜನವರಿ 1ನ್ನ ಈ ಭಾರತೀಯರ ಹೊಸ ವರ್ಷ ಅಲ್ಲ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಜನವರಿ 1ನ್ನ ಕ್ರೈಸ್ತನ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಿಂದ ಹಿಂದೂ ಪರಂಪರೆ ಅಥವಾ ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದ ದಿನ ಅಲ್ಲ ಅಂತ ಹೇಳ್ಬಿಟ್ಟು ಭಾರತೀಯರು ಹೇಳ್ತಾರೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಧಾರ್ಮಿಕ ಹಿನ್ನೆಲೆಯನ್ನು ನೋಡಿದ್ವಿ. ಅದನ್ನೇ ನಾವು ಖಗೋಳ ದೃಷ್ಟಿಯಿಂದ ನೋಡೋದಾದ್ರೆ ಜನವರಿ 1ಕ್ಕೆ ಅವರು ಹೊಸ ವರ್ಷವನ್ನ ಆಚರಣೆ ಮಾಡಿದರೆ ಆಗ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಇನ್ನೂ ಆಗಿರುವುದಿಲ್ಲ. ಹಾಗಾಗಿ ನಿಜವಾದ ಸೂರ್ಯನ ಚಲನೆ ಆರಂಭವಾಗುವುದು ಜನವರಿಯ 14 ಮತ್ತು 15ನೇ ತಾರೀಕಿನಂದು. ಸೊ ಹಾಗಾಗಿ ಆಗ ನಾವು ಮಕರ ಸಂಕ್ರಮಣ ಅಂತ ಹೇಳ್ಬಿಟ್ಟು ಈ ಒಂದು ಸಂಕ್ರಾಂತಿಯನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ, ನಮಗೆ ನಿಜವಾದ ಒಂದು ಖಗೋಳದ ಪ್ರಕಾರನೂ ಕೂಡ ಹೊಸ ವರ್ಷ ಆಚರಣೆ ಪ್ರಾರಂಭವಾಗೋದೇ ಈ ಒಂದು ಜನವರಿ 14-15ರ ನಂತರದಲ್ಲಿ ಬರ್ತಕ್ಕಂತಹ ಪೂರ್ಣವಾಗಿ ಯುಗಾದಿಯ ದಿನದಂದು ಅಂತ ಹೇಳ್ತೀವಿ. ಸೊ ಎರಡು ನೋಡಿದ್ರೆ, ಇನ್ನು ಆಚರಣೆ ದೃಷ್ಟಿಯಿಂದ ನೋಡೋದಾದ್ರೆ, ನಮ್ಮ ಏನು ಭಾರತೀಯರ ಆಚರಣೆ ಪ್ರಕಾರನೇ ಬೇರೆ ಇರ್ತದೆ. ಈ ಒಂದು ಹೊಸ ವರ್ಷದ ಜನವರಿ 1ರ ಆಚರಣೆ ಪದ್ಧತಿನೇ ಬೇರೆ ಇರ್ತದೆ. ಇದು ಪಾಶ್ಚಿಮಾತ್ಯ ಪದ್ಧತಿ ಪ್ರಕಾರ ಏನಪ್ಪಾ ಅಂತಂದ್ರೆ, ಈ ಪಬ್ಗಳಿಗೆ ಬಾರ್ಗಳಿಗೆ ಹೋಗಿ ಕುಡಿದ್ಬಿಟ್ಟು ಏನು ಎಂಜಾಯ್ ಮಾಡಿ ಮ್ಯೂಸಿಕ್ ಗಳನ್ನ ಹಾಕೊಂಡು ನೃತ್ಯ ಮಾಡಿ ಈ ತರ ಪಾಶ್ಚಿಮಾತ್ಯ ಶೈಲಿಯಲ್ಲೇನೆ ಈ ಒಂದು ಹೊಸ ವರ್ಷದ ಆಚರಣೆ ಮಾಡ್ಲಿಕ್ಕೆ ಹೊರಡ್ತೀವಿ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷದ ಆಚರಣೆಯನ್ನ ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ, ದೇವಸ್ಥಾನಗಳಿಗೆ ಗುಡಿಗುಂಡಾರಗಳಿಗೆ ಹೋಗಿ ನಾವು ಪೂಜಾ ಹೋಮ ಹವನಗಳನ್ನ ಮಾಡಿ ಹೂವು ಹಣ್ಣುಗಳಿಂದ ಅಲಂಕರಿಸಿ ಹೊಸ ಬಟ್ಟೆಗಳನ್ನ ಧರಿಸಿಕೊಂಡು ದೇವರಿಗೆ ನಾವು ಮೊರೆ ಇಡುತ್ತಾ ಹೊಸ ವರ್ಷದ ಆಚರಣೆಯನ್ನ ನಾವು ಮಾಡ್ತೇವೆ. ಸೊ ಹೀಗೆ ಅನೇಕ ರೀತಿಗಳಿಂದಲೂ ಕೂಡ ನಾವು ಈ ಒಂದು ಜನವರಿ 1ನ್ನ ಹೊಸ ವರ್ಷ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಹೊಸ ವರ್ಷ ಅಂತ ಏನಾದ್ರು ಇದ್ರೆ ಯುಗಾದಿಗೆ ಅಂತ ಹೇಳ್ಬೋದು. ಈ ಹೊಸ ವರ್ಷವನ್ನ ಬರೀ ನಾವು ಕ್ಯಾಲೆಂಡರ್ ಪ್ರಕಾರ ಆಚರಣೆ ಮಾಡಬಹುದು, ಹೇಳಿದ್ನಲ್ಲ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನಾವು ಆಚರಣೆಯನ್ನ ಮಾಡಬಹುದು. ಆದ್ರೆ ಯಾವುದೇ ರೀತಿಯಿಂದ
ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಏನೇ ಇದ್ರೂ ಸಹಿತ ಚಂದ್ರಮಾನ ಅಂದ್ರೆ ಸೌರಮಾನದಲ್ಲಿ ಸೂರ್ಯನ ಪಥ ಬದಲಾವಣೆ ಆದಾಗ ಮಾತ್ರ ಯುಗಾದಿಯ ದಿನದಂದೇ ನಾವು ಹೊಸ ವರ್ಷ ಅಂತ ಆಚರಣೆಯನ್ನ ಭಾರತೀಯ ಸಂಸ್ಕೃತಿ ಪ್ರಕಾರ ಆಚರಣೆ ಮಾಡ್ತೀವಿ. ಇನ್ನ ವೈಜ್ಞಾನಿಕ ಪ್ರಕಾರವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಅದರ ದಿನಗಳು ಅಂದ್ರೆ ಆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ದಿನಾಂಕಗಳು ಪ್ರಕೃತಿಗೆ ನಿಖರವಾದಂತಹ ದಿನಾಂಕಗಳು ಆಗಿರುವುದಿಲ್ಲ. ಆದರೆ ಭಾರತೀಯ ಸಂಸ್ಕೃತಿಯ ಕ್ಯಾಲೆಂಡರ್ನ ಪ್ರಕಾರ ಹೇಗೆ ಅಂತಂದ್ರೆ ಆ ಒಂದು ಏನು ಸೂರ್ಯ ಚಂದ್ರನ ಪಥ ಅಂದ್ರೆ ಏನು ಯಾವ ರೀತಿ ಚಲನೆ ಹೊಂದಿರ್ತವೆ ಅದರ ಆಧಾರದ ಮೇಲೆ ಆ ಬೆಳೆಗಳು ಬೆಳೆದಂತದ್ದು ಮತ್ತು ಬೆಳೆಗಳನ್ನ ಬೆಳೆಯುವಂತದ್ದು ಇವೆಲ್ಲವುಗಳನ್ನ ಒಪ್ಪುವಂತದ್ದು ಇವೆಲ್ಲವುಗಳ ಆಧಾರದ ಮೇಲೆ ನಾವು ಹಬ್ಬ ಹರಿದಿನಗಳನ್ನ ಭಾರತದಲ್ಲಿ ಆಚರಣೆ ಮಾಡ್ತೇವೆ. ಈ ಜನವರಿ 1 ಕಾಲದ ಪ್ರಗತಿಯಾಗಿ ನಾವು ಎಲ್ಲರೂ ಒಬ್ಬರಿಗೊಬ್ರು ಶುಭಾಶಯಗಳನ್ನ ಹೇಳ್ಬೋದು. ಆದ್ರೆ ಆಧ್ಯಾತ್ಮಿಕ ಚಿಂತನೆ ದೃಷ್ಟಿಯಿಂದ ಇದು ಹೊಸ ವರ್ಷ ಅಂತ ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾವಾಗ ಸೂರ್ಯ ಚಂದ್ರ ಏನು ಚಲನೆ ಆರಂಭವಾಗ್ತದೆ, ಯಾವಾಗ ಸೂರ್ಯನ ಮಕರ ರಾಶಿಗೆ ಪ್ರವೇಶ ಹೊಂದಿದ ನಂತರದಲ್ಲಿ ಚಂದ್ರಮಾನ ಯುಗಾದಿ ಆರಂಭವಾಗ್ತದೆ, ಆಗಿನಿಂದ ನಮ್ಮ ಹೊಸ ವರ್ಷದ ಆರಂಭವಾಗ್ತದೆ ಅಂತಂದು ಹೇಳ್ಬೋದು. ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ದಯವಿಟ್ಟು ಮೋಜು ಮಸ್ತಿ ಅಂತ ಬಿಟ್ಟು ಕುಡಿದು ಬಿಟ್ಟು ನಿಮ್ಮ ಸ್ಥೀಮಿತವನ್ನ ಕಳೆದುಕೊಳ್ಳದೆ ಸೊ ತಾವುಗಳು ಸಹಿತ ನಮ್ಮ ಕುಟುಂಬದ ಪರಿವಾರವನ್ನ ನೆನೆಸ್ಕೊಂಡು ಯಾವುದೇ ರೀತಿಯಿಂದ ಏನು ಆಗ್ತಕ್ಕಂತ ಅವಘಡಗಳಿಗೆ ದಾರಿ ಮಾಡಿಕೊಡಬಾರ್ದು. ಯಾಕೆಂತಂದ್ರೆ ಇವತ್ತು ನೋಡ್ತಾ ಇದೀವಿ ಬೆಂಗಳೂರಿನಂತ ನಗರಗಳಲ್ಲಿರ್ಬೋದು, ಮುಂಬೈ ಪೂನಾದಂತ ಸಿಟಿಗಳಲ್ಲಿರ್ಬೋದು, ಸೊ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಹೊಸ ವರ್ಷ ಬಂತಂದ್ರೆ ಸಾಕು ರೋಡ್ಗಳಲ್ಲಿನೇ ಬೀದಿಗಳಲ್ಲಿನೇ ಕುಡಿದು ಬಿಟ್ಟು ಆ ರೋಡ್ ಅಲ್ಲಿ ಎರ್ಯಾಬೇರಿ ಅಡ್ಡಾಡ್ತಿರ್ತಕ್ಕಂಥದ್ದು ನೋಡ್ತೀವಿ. ಮತ್ತು ಇವತ್ತಿನ ಸರ್ಕಾರಗಳು ಹೇಳ್ತಾ ಇವೆ ಕುಡಿದು ಬಿದ್ದವರನ್ನ ಯಶಸ್ವಿಯಾಗಿ ತಮ್ಮ ಮನೆಗಳಿಗೆ ಮುಟ್ಟಿಸ್ತೀವಿ ಅನ್ನೋ ವಿಚಾರನೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಸಂಸ್ಕೃತಿ ಪರಂಪರೆ ಮತ್ತು ನಮ್ಮ ಆಡಳಿತ ವ್ಯವಸ್ಥೆ ಯಾವ ಕಡೆ ಹೋಗ್ತಿದೆ ಅನ್ನೋದಕ್ಕೆ ತುಂಬಾ ಬೇಸರವಾಗ್ತಾ ಇದೆ. ಸಾಧ್ಯವಾದಷ್ಟು ಸ್ನೇಹಿತರೆ ಈ ಒಂದು ಹೊಸ ವರ್ಷದ ದಿನ ಏನು ಮದ್ಯಪಾನ ಅಂತ ಏನ್ ಸಿಗ್ತದೆ, ಈ ಮದ್ಯ ಏನು ಸಿಗ್ತದೆ ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡುವಂತ ಪ್ರಯತ್ನವನ್ನು ಸಹಿತ ಇವತ್ತಿನ ಸರ್ಕಾರಗಳು ಚಿಂತನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಿಮಗೆ ಕ್ಯಾಲೆಂಡರ್ ಪ್ರಗತಿಯ ಹೊಸ ವರ್ಷದ ಶುಭಾಶಯ. ಆದ್ರೂ ನಮ್ಮ ನವ ವರ್ಷಕ್ಕಾಗಿ ನಾವೆಲ್ಲರೂ ಕಾಯೋಣ. ನಮ್ಮ ಸಂಸ್ಕೃತಿಯನ್ನ ಮರೆಯೋದು ಬೇಡ. ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಉಳಿಸುವಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ. ನಮಸ್ಕಾರ, ಧನ್ಯವಾದಗಳು.